ಹೈ ಫ್ರೆಂಡ್ಸ್, ಕೆ ಎ ಪರೀಕ್ಷೆಯಲ್ಲಿ ಇನ್ನು ಮುಂದೆ 4 ಆಪ್ಷನ್ಸ್ಗಳ ಬದಲಾಗಿ 5 ಆಪ್ಷನ್ಸ್ಗಳನ್ನು ನೀವು ನೋಡ್ಬೋದು. ನೇಮಕಾತಿ ಪರೀಕ್ಷಾ ಅಕ್ರಮವನ್ನು ತಡೆಯುವ ನಿಟ್ಟಿನಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈ ಒಂದು ಹೊಸ ಕ್ರಮವನ್ನು ಅಳವಡಿಸಿಕೊಳ್ಳುತ್ತಿದೆ. OMR ಶೀಟ್ನಲ್ಲಿ ಅಭ್ಯರ್ಥಿಗಳು ಉತ್ತರಿಸಲು ಇದ್ದ 4 ಕಲಂ ಜೊತೆಗೆ 5ನೇ ಕಲಂ ಅನ್ನು ಪರಿಚಯಿಸಿದೆ. ಪರೀಕ್ಷೆ ನಡೆಸಿದ ಒಂದೆರಡು ದಿನಗಳಲ್ಲೇ ಅಭ್ಯರ್ಥಿಗಳ ಒಂದು OMR ಶೀಟನ್ನು ಅಥವಾ OMR ಪ್ರತಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಿದೆ. ಇನ್ನು ಮುಂದೆ ಈ ಒಂದು ಮುಂದಿನ ದಿನಗಳಲ್ಲಿ KA ನಡೆಸುವ ಎಲ್ಲ ಪರೀಕ್ಷೆಗಳಲ್ಲಿ ಈ OMR ಶೀಟ್ನಲ್ಲಿ ಪ್ರತಿ ಪ್ರಶ್ನೆಗೂ 5 ಆಯ್ಕೆಗಳಿರ್ತವೆ. ಓಕೆ, ಸೊ ಆ ಪ್ರಶ್ನೆಗೆ ಉತ್ತರಿಸದಿದ್ದಲ್ಲಿ ಅಂದರೆ ಈ ಮೊದಲ ಆಯ್ಕೆಗಳು 1, 2, 3, 4 ಸೂಕ್ತವಾದ ಒಂದು ಉತ್ತರವನ್ನು ಶೇಡ್ ಮಾಡಬೇಕು. ಅಥವಾ ಆ ಪ್ರಶ್ನೆಗೆ ಉತ್ತರಿಸದಿದ್ದಲ್ಲಿ 5ನೇ ಶೇಡನ್ನು ಮಾಡಲೇಬೇಕು. ಇಲ್ಲವಾದಲ್ಲಿ ಆ ಒಂದು ಪ್ರಶ್ನೆಗೆ 4ನೇ ಒಂದು ಭಾಗದ ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಅರ್ಥ ಆಯ್ತಾ? ಸೊ ಇದು CETಗೆ ಈ ನಿಯಮ ಇಲ್ಲ, ಓನ್ಲಿ ನೇಮಕಾತಿ ಪರೀಕ್ಷೆಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾತ್ರ ಇದು ಇದೇ ತಿಂಗಳಿಂದ ಜಾರಿ ಆಗ್ತಾ ಇದೆ. ಸೊ ಇದನ್ನು ಸ್ವತಃ KEಯ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ H. ಪ್ರಸನ್ನ ಅವರು ಹೇಳಿದ್ದಾರೆ. ಸೊ ಇನ್ನೇನು ಈ ಮಾರ್ಚ್ 22ರಿಂದ 25ರವರೆಗೆ ನಡೆಯಲಿರುವ ವಿಧಾನ ಪರಿಷತ್ ಸಚಿವಾಲಯದ ಪರೀಕ್ಷೆಯಲ್ಲಿ ಈ ಒಂದು ಹೊಸ ನಿಯಮ ಪರಿಚಯಿಸಲಾಗುತ್ತಿದೆ. ಇದಿಷ್ಟು ಈ ಒಂದು KE ಪರೀಕ್ಷೆದ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಧನ್ಯವಾದಗಳು.